ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸಿದ್ದೀನಿ. ಇವತ್ತು ನಮ್ಮ ನೇಬರ್ ಒಬ್ಬರು ಫ್ಯಾಮಿಲಿ ಫ್ರೆಂಡ್ ಅವರು ಹಲಸಿನ ಹಣ್ಣು ಕೊಟ್ಟಿದ್ರು. ಅದರಲ್ಲಿ ಒಂದು 2-3 ರೆಸಿಪಿ ಮಾಡ್ತೀವಿ ನಾವು. ಏನೆಲ್ಲ ಮಾಡ್ಬೋದು, ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನೋಡಿ ಗೈಸ್, ಇದು ಹಲಸಿನ ಹಣ್ಣು. ಹೇಗೆ ಕಟ್ ಮಾಡಿ ನೋಡುವ ಹೆಂಗಿದೆ ಅಂತ. ನನಗಂತೂ ಇದು ಹಣ್ಣು ತುಂಬಾ ಇಷ್ಟ. ಮತ್ತೆ ಇದರಲ್ಲಿ ರೆಸಿಪಿ ಉಂಟಲ್ಲ, ಸೂಪರ್ ರೆಸಿಪಿ. ದೋಸೆ ಮಾಡ್ಬೋದು ಇದರದೇ ಒಂದು ಅಪ್ಪ ಮಾಡ್ಬೋದು, ಮತ್ತೆ ಪೋಡಿ ಮಾಡ್ಬೋದು. ಇದರದ್ದು ತುಂಬಾ ಚೆನ್ನಾಗಿರ್ತದೆ, ನನಗೆ ಗೊತ್ತಿರೋದು. ಮತ್ತೆ ಇದರದ್ದು ಇಡ್ಲಿ ಮಾಡ್ಬೋದು, ಅಡ್ಡೆ ಮಾಡ್ಬೋದು. ಅಡ್ಡೆ ಅಂತ ಹೇಳ್ತಾರೆ, ಅದು ತೆಂಗಿನಕಾಯಿ, ಬೆಲ್ಲ, ಅಕ್ಕಿ ಎಲ್ಲ ಹಾಕಿ ಮತ್ತೆ ಇದನ್ನ ಹಾಕಿ ಕಡ್ದು ಅದೊಂದು ಅಡ್ಡೆ ಮಾಡ್ತಾರೆ. ಇದರ ರೆಸಿಪಿಗಳಂತೂ ಸೂಪರ್ ಇರ್ತದೆ. ನನ್ನಿಂದ ಯಾವ್ದು ಮಾಡ್ಲಿಕ್ಕೆ ಆಗ್ತದೆ ಮಾಡ್ತೀನಿ, ಬನ್ನಿ ನೋಡೋಣ. ನೋಡಿ ಹೀಗಿದೆ. ಇದು ಇನ್ನೂ ಅಷ್ಟೊಂದು ಹಣ್ಣಾಗಿಲ್ಲ, ಸ್ವಲ್ಪ ಕಾಯಿ ಅನಿಸುತ್ತೆ. ಆದ್ರೆ ಪರವಾಗಿಲ್ಲ, ನಮಗೆ ತಿನ್ಲಿಕ್ಕೆ ಪರವಾಗಿಲ್ಲ. ಮತ್ತೆ ರೆಸಿಪಿ ಕೂಡ ಒಳ್ಳೆಯದೆ. ನೋಡೋಣ. ಈಗ ಎಲ್ಲ ಹಲಸಿನ ಹಣ್ಣನ್ನು ಬೀಜದಿಂದ ಬೇರ್ಪಡಿಸಿ ತಗೊಂಡೆ. ಎಲ್ಲವನ್ನು ಈ ಬೀಜದಿಂದ ತೆಗೆದು ಈಗ ಹಲಸಿನ ಹೋಳುಗಳನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ. ಇಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ತೆಂಗಿನಕಾಯಿಯನ್ನು ಅರ್ಧ ತೆಂಗಿನಕಾಯಿನ ಇಟ್ಟಿದ್ದೇನೆ ತೆಗೆದು. ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ, ಇಲ್ಲಿ ಕಟ್ ಮಾಡಿ ತಗೊಂಡೆ. ಅದು ಒಣಗಿತ್ತು, ಅದಕ್ಕೋಸ್ಕರ. ಮತ್ತು 4-5 ಏಲಕ್ಕಿ ತಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕೆಜಿ ಆಗೋಷ್ಟು ಅಕ್ಕಿಯನ್ನು ನಾನು ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ಒಂದು 6-7 ಗಂಟೆ ಆಗಿದೆ. ಈಗ ಒಂದು 4 ಗಂಟೆ ನೆಂದರೆ ಸಾಕಾಗುತ್ತೆ. ನನಗೆ ಬೇರೆ ಕೆಲಸ ಇತ್ತು, ಹಾಗಾಗಿ ನನಗೆ 4 ಗಂಟೆಗೆ ಮಾಡಲಿಕ್ಕಾಗಲಿಲ್ಲ. ಒಂದು 6-7 ಗಂಟೆ ನೆಂದಿದೆ ಅದು. ಈಗ ಇದು ಹಲಸಿನ ಹಣ್ಣು, ಚಿಕ್ಕ ಚಿಕ್ಕ ಹಣ್ಣು, ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ ಮಾಡಿದ ಹಾಗೆ ಹಾಕ್ಕೊಂಡೆ. ನಾವು ಕಟ್ ಮಾಡಿದ ಹಾಗೆ ಹಾಕ್ಕೊಂಡ್ರೆ ಗ್ರೈಂಡರಲ್ಲಿ ಸಣ್ಣ ಆಗೋದಿಲ್ಲ. ಮತ್ತು ನಾವು ಅದನ್ನು ಕಟ್ ಮಾಡಿ ಹಾಕೋಬೇಕು, ಆಗ ನಮಗೆ ತಿರುಗಿಸ್ಲಿಕ್ಕೆ ಈಜಿ ಆಗ್ತದೆ. ಮತ್ತು ಕಲ್ಲು ಕೂಡ ಸುಲಭದಲ್ಲಿ ಗ್ರೈಂಡ್ ಆಗ್ತದೆ. ಅದಕ್ಕೋಸ್ಕರ ಆ ಥರ ನಾವು ಮಾಡ್ಕೋಬೇಕು. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆಂದ ಮಾಡಿ ಗ್ರೈಂಡ್ ಆಗ್ತದೆ. ಈಗ ಇದು ಹಣ್ಣು ಗ್ರೈಂಡ್ ಆಗ್ತಾ ಬಂತು. ಈ ಥರ ಫಸ್ಟ್ ಹಣ್ಣನ್ನು ಇದು ತಿರ್ಕೋಬೇಕು, ಇಲ್ಲಾಂದರೆ ಅದು ಮತ್ತೆ ಅಕ್ಕಿ ಒಟ್ಟಿಗೆ ಸಣ್ಣ ಆಗೋದಿಲ್ಲ. ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಬೆಲ್ಲ, ಇದು ಏನು ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡಿ, ಬೆಲ್ಲ ಮತ್ತು ತೆಂಗಿನಕಾಯಿ. ಬೆಲ್ಲ ಲಾಸ್ಟಿಗೆ ಹಾಕ್ಕೊಳ್ತೀನಿ. ಈಗ ತೆಂಗಿನಕಾಯಿ ಮತ್ತು ಏಲಕ್ಕಿನ ಸ್ವಲ್ಪ ಮಿಕ್ಸಿ ಮಾಡಿಕೊಂಡೆ. ಅದು ಗ್ರೈಂಡರ್ಲಿ ಬೇಗ ಸಣ್ಣ ಆಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ತರಿಯಾಗಿ ರುಬ್ಕೊಂಡೆ. ಈಗ ಅದನ್ನು ಉಳಿದದ್ದನ್ನು ಕೂಡ ನಾನು ಗ್ರೈಂಡರ್ಗೆ ಹಾಕ್ಕೊಳ್ತೀನಿ. ತೆಂಗಿನಕಾಯಿ ತುರಿಯನ್ನು ವೇಸ್ಟ್ ಮಾಡೋದು ಯಾಕೆ ಅಲ್ವಾ, ಅದು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಅದರಲ್ಲಿ. ಅದು ಈ ಥರ ಗ್ರೈಂಡರ್ ಅವಾಗವಾಗ ಸ್ಟ್ರಕ್ ಆಗ್ತದೆ ಸ್ವಲ್ಪ. ಇದು ಮತ್ತು ನೀರಿಲ್ಲದೆ ರುಬ್ಬೋದಲ್ಲ, ಸ್ವಲ್ಪ ಟೈಟ್ ಇರ್ತದೆ, ಮಸಾಲೆ ಎಲ್ಲ ಗಟ್ಟಿಯಾಗಿ ಬರ್ತದೆ. ಅದಕ್ಕೋಸ್ಕರ ನಾವು ಈಗ ನೀರೇನು ಆ್ಯಡ್ ಮಾಡೋದಿಲ್ಲ ಅದರಲ್ಲಿ. ತೆಂಗಿನಕಾಯಿ ತುರಿನೇ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ನಾವು ಅವಾಗವಾಗ ಈ ಥರ ಕಲ್ಲು ಸ್ಟ್ರಕ್ ಆಗ್ತಿರ್ತದೆ, ಅದನ್ನು ಟರ್ನ್ ಮಾಡಿಕೊಂಡು ಹಾಕಿದರೆ ಆಯಿತು. ಮತ್ತು ಬೆಲ್ಲ ಹಾಕಿದ ತಕ್ಷಣ ನೀರು ಬಿಡ್ತದಲ್ವ, ಆಗ ಸುಲಭ ಆಗ್ತದೆ ತಿರುಗಲಿಕ್ಕೆ. ಹಾಗೆ ಒಳ್ಳೆ ಮಾಡಿ ತಿರುಗ್ತದೆ. ಆವಾಗ ಒಳ್ಳೆಯಾಗಿ ಮಿಕ್ಸ್ ಆಗ್ತದೆ. ಮತ್ತು ಇದ್ರ ಹಣ್ಣಿನೊಟ್ಟಿಗೆ ಮತ್ತು ಈ ನಾವೇನು ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡಿದ್ದೀವಿ ಅದರೊಟ್ಟಿಗೆ ಬೆಲ್ಲ ಕೂಡ ಮಿಕ್ಸ್ ಆಗ್ತದೆ. ಈಗ ಇನ್ನೂ ಹಣ್ಣು ಮತ್ತು ತೆಂಗಿನಕಾಯಿ ತುರಿ ಎಲ್ಲ ತರಿಯಾಗಿ ಉಂಟಲ್ವ, ಗಟ್ಟಿ ಇದೆ. ಈ ಟೈಮಲ್ಲಿ ನಾವು ಅಕ್ಕಿಯನ್ನು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದಲ್ವ, ಆ ಅಕ್ಕಿನ ಈ ಟೈಮಲ್ಲಿ ಹಾಕ್ಕೋಬೇಕು. ಈ ಟೈಮಲ್ಲಿ ಹಾಕ್ಕೊಳ್ಳೋದಾದ್ರೆ ಅದು ಎಲ್ಲ ಚೆಂದ ಮಿಕ್ಸ್ ಆಗ್ತದೆ. ಮತ್ತು ನಮಗೆ ಅಕ್ಕಿ ತುಂಬ ಸಣ್ಣಗೆ ಆಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಅದು ನಮಗೆ ಬೇಯಿಸುವಾಗ ನಮಗೆ ಸಿಗಬೇಕು ಅಗಿಲಿಕ್ಕೆ. ಸಣ್ಣಕ್ಕಾಗಿ ಹೋದರೆ ಅದು ಅಂಟು ಥರ ಆಗ್ತದೆ. ಅದಕ್ಕೋಸ್ಕರ ತರಿಯಾಗಬೇಕು. ಇಡ್ಲಿಗೆ ನಾವು ಯಾವ ರೀತಿ ತರಿಯಾಗಿ ರುಬ್ಕೊಳ್ತೀವಲ್ವ, ಅದೇ ಥರ ಇದು ಕೂಡ ತರಿಯಾಗಬೇಕು. ಈಗ ಇದು ರೆಡಿ ಆಯಿತು. ನಾನು ತರಿಯಾಗಿತ್ತು, ಮತ್ತು ಹಣ್ಣು ಕೂಡ ಅಷ್ಟು ತರಿಯಾಗಿತ್ತು, ತೆಂಗಿನಕಾಯಿ ತರಿಯಾಗಿತ್ತು. ಎಲ್ಲವನ್ನು ಕೂಡ ನಾನು ತೆಕ್ಕೊಂಡೆ. ಇಲ್ಲಿ ಮೀನು ಫ್ರೈ ಬೇಕಿತ್ತು, ನನ್ನ ಮಗಳಿಗೆ ಮೀನು ಬೇಕಿತ್ತು. ಅವಳಿಗೆ ಬಾಳೆ ಎಲೆಯಲ್ಲಿ ಬೇಯಿಸಿ ಇಟ್ಟಿದ್ವಿ. ನಾವು ಹಾಗೆಯೇ ಡೈರೆಕ್ಟ್ ಕಾವಲಿಗೆ ಹಾಕಿ ಬೇಯಿಸ್ಕೊಂಡ್ವಿ.
ಅವಳಿಗೆ ಬಾಳೆ ಎಲೆಯಲ್ಲಿ ಬೇಯಿಸೋದ್ರಿಂದ ಆಯಿಲ್ ಕೂಡ ಕಡಿಮೆ ಆಗ್ತದೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಮತ್ತು ಮಕ್ಕಳಿಗೆ ಎಣ್ಣೆ ಎಲ್ಲ ಕೊಡೋದು ಬೇಡ. ಮತ್ತು ಈಗ ಶೀತ ಕೆಮ್ಮು ಎಲ್ಲ ವೆದರ್ ಸರಿ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಅವಳಿಗೆ ಎಣ್ಣೆದು ಬೇಡ ಅಂತ ಹೇಳಿ ನಾವು ಒಂದು ಬಾಳೆ ಎಲೆಲ್ಲ ಇಟ್ಟು ಈ ಥರ ಕಟ್ಟಿ ಅವಳಿಗೆ ಒಂದು ಫ್ರೈ ಮಾಡಿದ್ವಿ ಮೀನನ್ನು. ಮತ್ತು ನಮಗೆ ಹೀಗೇ ಡೈರೆಕ್ಟ್ ಮಾಡ್ಕೊಂಡ್ವಿ. ಮಕ್ಕಳಿಗೆ ಶೀತ ಕೆಮ್ಮು ಜಾಸ್ತಿ ಆಗ್ತದಲ್ಲ ಎಣ್ಣೆ ಕೊಟ್ಟರೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಅದು ಕೂಡ ಫ್ರೈ ಆಯಿತು. ಅವಳಿಗೆ ಕೂಡ ಇದನ್ನೀಗ ತಿನ್ಲಿಕ್ಕೆ ಕೊಡ್ತೀನಿ. ಅವಳಿಗೆ ಮೀನು ಮತ್ತು ಚಿಕನ್ ಮಟನ್ ಅಂದರೆ ತುಂಬ ಇಷ್ಟ. ನಾನ್ ವೆಜ್ಜಲ್ಲಿ ತುಂಬ ಇಷ್ಟ ಅವಳಿಗೆ. ತರಕಾರಿ ಅಂದರೆ ಆಗೋದೇ ಇಲ್ಲ. ಹಾಗಾಗಿ ದಿನಕ್ಕೆ ಏನಾದರೂ ಬೇಕು ಅವಳಿಗೆ ಕೊಡಬೇಕು. ಫಿಶ್ ಆದರೂ ಸರಿ, ಚಿಕನ್ ಆದರೂ ಸರಿ, ಮಟನ್ ಆದರೂ ಸರಿ, ಯಾವುದಾದ್ರೂ ಒಂದು ಬೇಕು. ಎಗ್ಗೆಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ. ತರಕಾರಿ ಅಂತ ಮುಟ್ಟೋದೇ ಇಲ್ಲ ಅವಳು. ಹಾಗಾಗಿ ಅವಳಿಗೆ ಸ್ವಲ್ಪ ಮಸಾಲೆ ಹಾಕಿ ಇಟ್ಟಿದ್ದೆ. ಅದು ಮತ್ತು ತುಂಬ ನಮ್ಮ ಥರ ಮಸಾಲೆ ಹಾಕೋದಿಲ್ಲ, ಲೈಟ್ ಮಸಾಲೆ ಹಾಕಿ ಹಂಗೆ ಉಪ್ಪು ಖಾರ ಸ್ವಲ್ಪ ಲೈಟಲ್ಲಿ ಹಾಕಿ ಇಟ್ಟಿದ್ದೆ. ಅವಳಿಗೆ ತಿನ್ನಲಿಕ್ಕೆ ಸುಲಭ ಆಗ್ತದೆ ಮತ್ತು ಮಕ್ಕಳಿಗೆ ಜಾಸ್ತಿ ಮಸಾಲೆ ಕೂಡ ಆಗೋದಿಲ್ಲ, ಎಣ್ಣೆ ಕೂಡ ಜಾಸ್ತಿ ಹೋಗೋದಿಲ್ಲ. ಇಲ್ಲಿ ಅಕ್ಕಿ ಕೂಡ ದೋಸೆಗೆ ಹಾಕ್ಕೊಂಡಿದ್ದೆ, ಅದು ಕೂಡ ಗ್ರೈಂಡ್ ಮಾಡ್ತಾಯಿದ್ದೆ. ಈಗ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೇನೆ. ನೀರು ಹಾಕಿಟ್ಟು ಅದನ್ನು ಈ ಥರ ಆಯಿಲ್ ಹಾಕ್ಕೊಳ್ತೀನಿ ನಾನು. ತೆಂಗಿನ ಆಯಿಲ್ ಹಾಕ್ಕೊಳ್ಳೋದ್ರಿಂದ, ತೆಂಗಿನೆಣ್ಣೆ ಹಾಕ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿರ್ತದೆ. ಇದು ಇಡ್ಲಿ ಪಾತ್ರೆನೇ, ಆದರೆ ಮಾಮೂಲಿ ಇಡ್ಲಿ ಪಾತ್ರೆ ಅಲ್ಲ, ಇದು ನಮ್ಮದು ಮಂಗಳೂರು ಕಡೆ ಎಲ್ಲ ಸಿಗ್ತದೆ. ಅದು ಇಡ್ಲಿ ಪಾತ್ರೆ, ಇದಕ್ಕೆ ತಂದೂರು ಅಂತ ಹೇಳ್ತಾರೆ ಇಲ್ಲಿ ತುಳುವಿನಲ್ಲಿ. ಹಾಗೆ ಇದನ್ನು ಮಾಮೂಲಿ ಇಡ್ಲಿ ಪಾತ್ರೆಯಲ್ಲಿ ಕೂಡ ನಾವು ಇಡ್ಲಿ ಥರ ಮಣ್ಣೆ ಮಾಡ್ಕೋಬೋದು. ಆದರೆ ನಾನು ಈ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಇದರಲ್ಲಿ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ. ಮತ್ತು ಇಡ್ಲಿ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಇಡ್ಲಿ ಥರ ಮಾಡಿ ಇಡ್ಲಿ ಥರನೇ ಸೇಮ್ ತೆಗಿಬೋದು. ನಾನೊಂದು 40ಕ್ಕೆ ಇಟ್ಟಿದ್ದೆ, 9:40ಕ್ಕೆ 9:50 ಆಗಿದೆ. ಕರೆಕ್ಟ್ ಅರ್ಧ ಗಂಟೆ ಬೇಕಿದ್ದು ತೆಗಿಲಿಕ್ಕೆ, ಇಲ್ಲಾಂದರೆ ಅಷ್ಟೊಂದು ಸರಿಯಾಗಿ ಬೇಯೋದಿಲ್ಲ ಅದು. ಕರೆಕ್ಟ್ ಅರ್ಧ ಗಂಟೆನೇ ನಾವು ಟೈಮ್ ಇಟ್ಟು ತೆಗಿಬೇಕು. ಆ ಟೈಮ್ಗೆ ಅದು ಕರೆಕ್ಟಾಗಿ ಬರ್ತದೆ ನಮಗೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು. ಇದಾಗಿತ್ತಾ ಇಲ್ವಾ ಅಂತೇಳಿ ಒಂದು ಸ್ಪೂನ್ ಹಾಕಿ ನೋಡಬೇಕು ನಾವು. ನಡುವಲ್ಲಿ ಸ್ಪೂನ್ ಹಾಕಿ ಒಂದು ಸ್ವಲ್ಪ ತೆಗೆದು ನೋಡೋದ್ರಿಂದ ನಮಗೆ ಗೊತ್ತಾಗ್ಬಿಡ್ತದೆ ಒಳಗಡೆ ಬೆಂದಿದೆಯಾ ಇಲ್ವಾ ಅಂತ. ದಪ್ಪ ಇರ್ತದಲ್ವ, ಅದಕ್ಕೋಸ್ಕರ ಅದು ಒಳಗಡೆ ಬೆಂದಿರಬೇಕು ನಮಗೆ. ಅದು ಬೇಯಲಿಲ್ಲ ಅಂದರೆ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ. ಮತ್ತು ಇದು ಬೆಂದು ನಾವು ತೆಗೆದು ಹೊರಗೆ ಇಟ್ಟು ಫ್ಯಾನ್ ಕೆಳಗೆ ಇಡಬೇಕು. ಇದು ಮತ್ತು ನಮಗೆ ಈ ಥರ ಲೈನ್ ಹಾಕ್ಕೊಳ್ಳಿಕ್ಕೆ ಬೇಕು, ಪೀಸ್ ಪೀಸಾಗಿ ಬೇಕು ತಿನ್ನಲಿಕ್ಕೆ. ಅದಕ್ಕೋಸ್ಕರ ಇದನ್ನು ಫ್ಯಾನ್ ಕೆಳಗೆ ಇಟ್ಟು ಫ್ಯಾನಲ್ಲೆಲ್ಲ ಕೆಳಗೆ ತಣ್ಣಗಾಗಿರ್ತದಲ್ವ, ಆವಾಗ ನಾವು ತೆಗೆದು ಅದನ್ನು ತಿನ್ಬೋದು. ಆಗ ಪೀಸ್ ಮಾಡಿಕೊಂಡು ಈ ಥರ ಪೀಸ್ ಬರ್ತದೆ ತೆಗೆದುಕೊಂಡ್ರೆ. ಈಗ ಇದೆಲ್ಲ ರೆಡಿಯಾಗಿದೆ. ಈಗ ನಾನು ತಂದಿದ್ದೇನೆ, ಟೇಸ್ಟ್ ಮಾಡ್ತೇನೆ ಹೇಗಂತೇಳಿ. ಆದರೆ ತುಂಬ ಸೂಪರಾಗಿ ಬಂದಿದೆ. ಅದು ತುಂಬ ಟೇಸ್ಟಿಯಾಗಿರ್ತದೆ. ಏಲಕ್ಕಿ ಎಲ್ಲ ಹಾಕಿರ್ತೀವಲ್ವ, ಅದರದ್ದೊಂದು ಗಮನ ಬೇರೆ, ಭಾಳ ಚೆನ್ನಾಗಿರ್ತದೆ. ಮತ್ತು ಹಲಸಿನ ಹಣ್ಣಲ್ವ, ಅದು ತುಂಬ ಒಂದು ರುಚಿ ಕೊಡ್ತದೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.